ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನು ಮಹರ್ಷಿಗಳಿಗೆ ರಜೋಗುಣದ ಕಾರ್ಯಗಳನ್ನು ವಿವರಿಸಿದುದು ಎಂಬ 38ನೇ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನು ಮಹರ್ಷಿಗಳಿಗೆ ವಿವಿಧ ವಿಚಾರಗಳನ್ನು, ಬ್ರಹ್ಮದ ವಿಷಯವನ್ನು, ಮೋಕ್ಷ ಮಾರ್ಗವನ್ನು ತಿಳಿಸುತ್ತಾ ಈ ಅಧ್ಯಾಯದಲ್ಲಿ ರಜೋಗುಣದ ಸ್ವರೂಪವನ್ನು ಹೇಳುತ್ತಿರುವನು. ಓ ಮಹರ್ಷಿಗಳೇ, ಇನ್ನು ನಿಮಗೆ ರಜೋಗುಣದ ಸ್ವರೂಪವನ್ನು, ಅದರ ಕಾರ್ಯಗಳನ್ನು ಯಥಾವತ್ತಾಗಿ ತಿಳಿಸುವೆನು ಕೇಳಿರಿ. ಸಂತಾಪ, ರೂಪ, ಶ್ರಮ, ಸುಖ, ದುಃಖ, ಶೀತೋಷ್ಣಗಳು, ಐಶ್ವರ್ಯ, ಕಲಹ, ಸಿದ್ಧಿ, ಯುಕ್ತಿವಾದ, ಜಿಗುಪ್ಸೆ, ತಾಳ್ಮೆ, ಬಲ, ಶೌರ್ಯ, ಮದ, ಕೋಪ, ದಣಿವು, ಅಸೂಯೆ, ಆಸೆ, ಚಾಡಿ ಹೇಳುವುದು, ಜಗಳವಾಡುವುದು, ಮಮತೆ, ರಕ್ಷಣೆ, ಕೊಲೆ, ಬಂಧನ, ಕಷ್ಟ, ಕ್ರಯ ವಿಕ್ರಯಗಳು, ಕಡಿ, ಕೊಲ್ಲು, ಇರಿ, ತಿವಿ ಎಂದು ಇತರರಿಗೆ ಮರ್ಮಭೇದಕವಾಗಿ ಮಾತಾಡುವುದು, ಕ್ರೂರವಾಗಿಯೂ ಗಟ್ಟಿಯಾಗಿಯೂ ಕೂಗಿ ಮಾತಾಡುವುದು, ಪರಸ್ವತ್ತಿಗೆ ಆಸೆ ಪಡುವುದು, ಲೋಕ ವಿಚಾರವಾದ ಚಿಂತೆ, ತನ್ನ ಸ್ವಂತ ವಿಷಯವಾದ ಚಿಂತೆ, ಮತ್ಸರ, ಇತರರನ್ನು ಅವಮತಿಸಿ ಮಾತನಾಡುವುದು, ವ್ಯರ್ಥವಾದ ಶಾಸ್ತ್ರಾಭ್ಯಾಸಗಳು, ಸುಳ್ಳಾಡುವುದು, ವಿತಂಡವಾದಗಳು, ನಿಂದೆ, ಸ್ತೋತ್ರ, ಮುಖಸ್ತುತಿ, ಆತ್ಮಸ್ತುತಿ, ಇತರರನ್ನು ಬೆದರಿಸುವುದು, ಇತರರ ಪರಿಚರ್ಯೆ, ಶುಶ್ರೂಷೆ, ಸೇವೆ, ತೃಷ್ಣೆ, ಇತರರ ಅನುಸರಣೆ, ವ್ಯವಹಾರದಲ್ಲಿ ತಂತ್ರಗಳು, ಅನೀತಿ, ಪ್ರಮಾದ, ಅಪವಾದ, ಇತರರು ಹೇಳಿದುದನ್ನೆಲ್ಲ ನಂಬುವುದು. ಹೀಗೆಯೇ ಲೋಕದಲ್ಲಿ ಬೇರೆ ಬೇರೆಯಾಗಿ ಗಂಡಸರು, ಹೆಂಗಸರು, ಇತರ ಭೂತಗಳು, ದ್ರವ್ಯಗಳು, ಗ್ರಹಾದಿ ಪರಿಕರಗಳು ಇವುಗಳನ್ನು ಕುರಿತು ಹುಟ್ಟತಕ್ಕ ಮನೋವಿಚಾರಗಳು, ಮನೋವ್ಯಾಕುಲತೆ, ಅವಿಶ್ವಾಸ, ಫಲಾಪೇಕ್ಷೆಯಿಂದ ತನಗೆ ಯಾವಾಗಲೂ ಎಲ್ಲರಿಗಿಂತಲೂ ಪ್ರಾಧಾನ್ಯವು, ಕೋರಿಕೆಗಳು ಲಭಿಸಲಿ ಎಂದು ವ್ರತಗಳನ್ನು, ನಿಯಮಗಳನ್ನು, ಸ್ವಾಹಾಕಾರ, ನಮಸ್ಕಾರ, ಸದಾಕಾರ, ವಷಟ್ಕಾರಾದಿ ಕ್ರಿಯೆಗಳನ್ನು ನಡೆಸುವುದು. ಹಾಗೆಯೇ ಫಲೋದ್ದೇಶದಿಂದ ಯಾಗ ಮಾಡುವುದು, ಯಾಗ ಮಾಡಿಸುವುದು, ಅಧ್ಯಯನ ಮಾಡುವುದು, ಅಧ್ಯಯನ ಮಾಡಿಸುವುದು, ದಾನ ಪ್ರತಿಗ್ರಹಗಳು, ಪ್ರಾಯಶ್ಚಿತ್ತಗಳು, ಮಂಗಳ ಕಾರ್ಯಗಳು ಇವನ್ನೆಲ್ಲ ನಡೆಸುವುದು. ಇದೆಲ್ಲ ರಜೋಗುಣ ಕಾರ್ಯಗಳೇ. ಮತ್ತು ಇದು ತನಗೆ ಲಭಿಸಬೇಕು, ಇದು ತನಗೆ ಲಭಿಸಬೇಕು ಎಂಬ ರಜೋಗುಣಜನ್ಯವಾದ ಸ್ನೇಹವು, ಹಾಗೆಯೇ ದ್ರೋಹ, ಮಾಯೆ, ವಂಚನೆ, ಅಹಂಕಾರ, ಹಿಂಸೆ, ಚೌರ್ಯ, ಜಿಗುಪ್ಸೆ, ಮನಸ್ಸಿನ ಪರಿತಾಪ, ವಿಶೇಷವಾಗಿ ಜಾಗರಣೆ, ಡಂಭ, ದರ್ಪ, ರಾಗ, ನಿಜವಲ್ಲದ ಭಕ್ತಿ, ಪ್ರೀತಿ, ಇತರರನ್ನು ಮೆಚ್ಚಿಸುವುದು, ಜೂಜು, ಜನವಾದ, ಮಿತಿಮೀರಿದ ಸಂತೋಷ, ಸ್ತ್ರೀಯರಿಂದ ಏರ್ಪಟ್ಟ ಸಂಬಂಧಗಳನ್ನು ಕೊಂಡಾಡುವುದು, ನೃತ್ಯ, ಗೀತ, ವಾದ್ಯಗಳನ್ನು ಅನುಭವಿಸಿ ಆನಂದಿಸುವುದು ಇವೆಲ್ಲ ರಜೋಗುಣದ ಕಾರ್ಯಗಳೆಂದೇ ಹೇಳಲ್ಪಡುವುದು. ಇಂತಹ ರಜೋಗುಣವುಳ್ಳವರು ಭೂಮಿಯಲ್ಲಿ ಕಳೆದು ಹೋದ, ತತ್ಕಾಲದಲ್ಲಿರುವ ಮತ್ತು ಮುಂದೆ ಬರಬಹುದಾದ ವಿಷಯಗಳನ್ನೇ ಚಿಂತಿಸುತ್ತಾ ಧರ್ಮಾರ್ಥ ಕಾಮಗಳೆಂಬ 3 ಪುರುಷಾರ್ಥಗಳಲ್ಲಿಯೇ ನಿತ್ಯ ಆಸಕ್ತರಾಗಿರುವರು. ಇಂಥವರು ಇಷ್ಟ ಬಂದಂತೆ ನಡೆಯುತ್ತಾ, ಇಷ್ಟ ವಸ್ತುಗಳನ್ನೆಲ್ಲ ಅನುಭವಿಸುತ್ತಾ ನಿತ್ಯ ಸಂತೋಷ ಪಡುತ್ತಿರುವರು. ರಜೋಗುಣವುಳ್ಳ ಇವರು ಅರ್ವಾಕ್ ಸ್ರೋತಸ್ಸುಗಳೆಂದು ಹೇಳಲ್ಪಡುವರು. ಅರ್ವಾಕ್ ಸ್ರೋತಸ್ಸುಗಳೆಂದರೆ ಭೂಮಿಗೂ ಸ್ವರ್ಗಕ್ಕೂ ನಡುವೆ ಇರುವುದರಲ್ಲಿ ಮನೋವೃತ್ತಿಯುಳ್ಳವರು. ಇವರು ಈ ಲೋಕದಲ್ಲಿ ತಿರುಗಿ ತಿರುಗಿ ಹುಟ್ಟಿ ಸುಖ ಸಂತೋಷಗಳನ್ನು ಅನುಭವಿಸುತ್ತಾ ಪದೇ ಪದೇ ಮುಂದಿನ ಜನ್ಮದಲ್ಲಿಯೂ ಅದೇ ಥರದ ಸುಖಭೋಗಗಳನ್ನೇ ಅಭಿಲಷಿಸತಕ್ಕವರಾಗಿರುವರು. ಅವರು ದಾನ ಪ್ರತಿಗ್ರಹಾದಿಗಳನ್ನು, ಹೋಮ ತರ್ಪಣಾದಿಗಳನ್ನು ನಡೆಸುತ್ತಿರುವುದು ಈ ಉದ್ದೇಶದಿಂದಲೇ. ಎಲೈ ಮಹರ್ಷಿಗಳಿರ, ರಜೋಗುಣದ ಸ್ವರೂಪವನ್ನು, ಕಾರ್ಯಗಳನ್ನು ನಿಮಗೆ ಯಥಾವತ್ತಾಗಿ ತಿಳಿಸಿದನು. ಈ ಗುಣದ ತತ್ವವನ್ನು ತಿಳಿದವನೂ ಕೂಡ ಎಲ್ಲ ಗುಣಗಳಿಂದಲೂ ಮುಕ್ತನಾಗಿ ಉತ್ತಮ ಪದವಿಯನ್ನು ಹೊಂದುವನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 38ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.